ವೀರ ಸಾವರ್ಕರ್ ಸೆಲ್ಯುಲಾರ್ ಜೈಲಿನಲ್ಲಿದ್ದಾಗ ಅಲ್ಲಿನ ಮುಸ್ಲಿಂ ಕಾವಲುಗಾರರು ಹಿಂದೂ ಖೈದಿಗಳನ್ನು ಬೆದರಿಕೆಯ ಮೂಲಕ ಇಸ್ಲಾಂಗೆ ಮತಾಂತರಿಸುವಂತೆ ಒತ್ತಾಯಿಸುತ್ತಿದ್ದರು. ಈ ತೀವ್ರ ಗೊಂದಲದ ಮಾದರಿಯನ್ನು ಗುರುತಿಸಿದ ವೀರ ಸಾವರ್ಕರ್ ಜೈಲಿನ ಆವರಣದಲ್ಲೇ ಶುದ್ಧಿ ಅಭಿಯಾನವನ್ನು ಪ್ರಾರಂಭಿಸಿ ಖೈದಿಗಳನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತಂದರು. ಇದಕ್ಕಾಗಿ ಸಾವರ್ಕರ್ ಮತಾಂತರಗೊಂಡವರಿಗೆ ತುಳಸಿ ಎಲೆಯನ್ನು ಸೇವಿಸುವಂತೆ ಹೇಳಿ ಭಗವದ್ಗೀತೆಯ ಶ್ಲೋಕಗಳನ್ನು ಪಠಿಸುವ ಮೂಲಕ ಪುನರ್ಮತಾಂತರ ಆಚರಣೆಯನ್ನು ಮಾಡುತ್ತಿದ್ದರು. ಈ ಅನುಭವವು ಅವರನ್ನು ಧಾರ್ಮಿಕ ಮತಾಂತರವೆಂಬುದು ಕೇವಲ ನಂಬಿಕೆಯ ಬದಲಾವಣೆಯಲ್ಲ, ಬದಲಾಗಿ ರಾಷ್ಟ್ರದ ಬಲವನ್ನು ದುರ್ಬಲಗೊಳಿಸುವ ಕ್ರಿಯೆಯಾಗಿದೆ ಮತ್ತು ಅದರ ಜನಸಂಖ್ಯಾ ಶಾಸ್ತ್ರದ ಮೇಲೆ ಪರಿಣಾಮ ಬೀರುವ ರಾಜಕೀಯ ಅಸ್ತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬ ತೀರ್ಮಾನಕ್ಕೆ ಬರುವಂತೆ ಮಾಡಿತು. ಅವರ ಪ್ರಸಿದ್ಧ ಪುಸ್ತಕ ಹಿಂದುತ್ವದಲ್ಲಿ ಅವರು ಧಾರ್ಮಿಕ ಮತಾಂತರವು ಮೂಲಭೂತವಾಗಿ ರಾಷ್ಟ್ರೀಯ ಮತಾಂತರವಾಗಿದೆ ಎಂದು ವಾದಿಸಿದರು. 1911ರಿಂದ 1921ರವರೆಗೆ ಅಂಡಮಾನ್ನ ಸೆಲ್ಯುಲಾರ್ ಜೈಲಿನಲ್ಲಿದ್ದು ಬಿಡುಗಡೆಯಾದ ನಂತರವೂ ಸಾವರ್ಕರ್ ಧಾರ್ಮಿಕ ಮತಾಂತರದ ವಿರುದ್ಧ ಧ್ವನಿ ಎತ್ತುತ್ತಲೇ ಇದ್ದರು. 1924 ಮತ್ತು 1937ರ ನಡುವೆ ಅವರು ರತ್ನಗಿರಿಯಲ್ಲಿ ಗೃಹ ಬಂಧನದಲ್ಲಿದ್ದಾಗ ಧಾರ್ಮಿಕ ಮತಾಂತರ ಮತ್ತು ಸಾಮಾಜಿಕ ದುಷ್ಕೃತ್ಯಗಳ ವಿರುದ್ಧ ಬರೆಯಲು ಮತ್ತು ಕೆಲಸ ಮಾಡಲು ಪ್ರಾರಂಭಿಸಿದರು. ಅಂಡಮಾನ್ನಲ್ಲಿನ ಅವರ ಅನುಭವಗಳನ್ನು ವಿವರಿಸುವ ಅವರ ಪುಸ್ತಕ ಮೈ ಟ್ರಾನ್ಸ್ಪೋರ್ಟೇಷನ್ ಫಾರ್ ಲೈಫ್ನಲ್ಲಿ ಅವರು ಜೈಲಿನೊಳಗೆ ಇದ್ದಾಗಲೂ ಹಲವಾರು ಖೈದಿಗಳ ಶುದ್ಧಿ ಮಾಡಿಕೊಟ್ಟಿದ್ದಾಗಿ ವಿವರಿಸಿದ್ದಾರೆ. ವಾಸ್ತವವಾಗಿ ಆ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಹಿಂದೂ ಧರ್ಮವನ್ನು ತ್ಯಜಿಸಿ ಮತ್ತೊಂದು ನಂಬಿಕೆಯನ್ನು ಸ್ವೀಕರಿಸಿದರೆ ಅವರಿಗೆ ಸನಾತನ ಸಂಪ್ರದಾಯಕ್ಕೆ ಮರಳಲು ಅವಕಾಶವಿರಲಿಲ್ಲ. ಆದರೂ ಸಾವರ್ಕರ್ ಇದನ್ನು ಸಾಧ್ಯವಾಗಿಸಲು ಪ್ರಯತ್ನಿಸಿದರು. ಈ ಸಂದರ್ಭದಲ್ಲಿ ಈ ವಿಷಯದ ಕುರಿತು ಸಾವರ್ಕರ್ ಮತ್ತು ಮಹಾತ್ಮ ಗಾಂಧಿಯವರ ನಡುವೆ ಅತ್ಯಂತ ಮಹತ್ವದ ಸಭೆ ಮಾರ್ಚ್ 1, 1927ರಂದು ರತ್ನಗಿರಿಯಲ್ಲಿ ನಡೆಯಿತು ಮತ್ತು ಇಬ್ಬರು ಈ ವಿಷಯದ ಬಗ್ಗೆ ತೀವ್ರ ಚರ್ಚಿಸಿದರು. ಧಾರ್ಮಿಕ ಮತಾಂತರಗಳನ್ನು ತಡೆಯದಿದ್ದರೆ ದೇಶದ ಸಾಂಸ್ಕೃತಿಕ ಮತ್ತು ರಾಜಕೀಯ ರಚನೆಯು ಪರಿವರ್ತನೆಗೆ ಒಳಗಾಗುತ್ತದೆ ಎಂದು ಸಾವರ್ಕರ್ ನಂಬಿದ್ದರು. ಯಾಕೆಂದರೆ ಆ ಸಮಯದಲ್ಲಿ ಒಂದು ರಾಷ್ಟ್ರವು ಅದಾಗಲೇ ಧರ್ಮದ ಆಧಾರದ ಮೇಲೆ ವಿಭಜನೆಯಾಗಿತ್ತು. ಆದ್ದರಿಂದ ಭಾರತವನ್ನು ಸಂರಕ್ಷಿಸಬೇಕಾದರೆ ಮತಾಂತರಗೊಂಡವರನ್ನು ಮತ್ತೆ ಒಟ್ಟುಗೂಡಿಸುವುದು ಅತ್ಯಗತ್ಯವೆಂದು ಪರಿಗಣಿಸಲಾಗಿತ್ತು. ಅವರ ಈ ಸಿದ್ಧಾಂತದ ಪ್ರಭಾವವು ಇಂದಿನ ಭಾರತದಲ್ಲಿಯೂ ಸ್ಪಷ್ಟವಾಗಿ ಕಂಡುಬರುತ್ತದೆ. ಸಾವರ್ಕರ್ ಆಧುನಿಕ ಕಾನೂನು ಕರಡುಗಳನ್ನು ಹೋಲುವ ಮಸೂದೆಗಳನ್ನು ಪರಿಚಯಿಸದಿದ್ದರೂ ಅವರ ಸಿದ್ಧಾಂತವು ಭಾರತದಲ್ಲಿ ಮತಾಂತರ ವಿರೋಧಿ ಚರ್ಚೆಗೆ ಅಡಿಪಾಯ ಹಾಕಿತು. ಹಿಂದೂ ಸಮಾಜವು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಬಲಿಷ್ಠವಾಗಿದ್ದು ಯಾವುದೇ ಬಾಹ್ಯ ಪ್ರಭಾವವು ಅದರ ಮೇಲೆ ಪರಿಣಾಮ ಬೀರದ ಭಾರತದ ಕನಸು ಅವರದ್ದಾಗಿತ್ತು.